ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ಕಷ್ಟಪಟ್ಟು ದುಡ್ದು ಹಣ ಉಳಿತಾಯ ಮಾಡ್ತಾರೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಂತ ಕ್ಷಣ ಅಯ್ಯೋ ಬೇಡಪ್ಪ ಅನ್ನೋ ಒಂದು ಭಯ. ನಿಮ್ಗೂ ಹೀಗೆ ಅನ್ಸಿದ್ಯಾ? ಹಾಗಿದ್ರೆ ಈ ಮಾತುಕತೆ ಖಂಡಿತ ನಿಮ್ಗಾಗಿಯೇ. ಬರೀ ಸೇವಿಂಗ್ಸ್ ಮಾಡೋದಲ್ಲ, ನಮ್ಮ ಹಣದಿಂದಲೇ ನಮಗೋಸ್ಕರ ಹೇಗೆ ದುಡ್ಸೋದು ಅಂತ ತುಂಬಾನೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಹೌದು ಅಲ್ವಾ, ನಾವೆಲ್ಲರೂ ದುಡಿಯೋದೇ ಹಣಕ್ಕಾಗಿ. ಪ್ರತಿಯೊಂದು ರೂಪಾಯಿ ಸಂಪಾದಿಸೋಕೆ, ಅದನ್ನ ಜಾಗೃತಿಯಾಗಿ ಉಳಿಸೋಕೆ ಅದೆಷ್ಟು ಕಷ್ಟಪಡ್ತೀವಿ. ನಮ್ಮ ಫ್ಯೂಚರ್ಗೋಸ್ಕರ ನಾವಿಡೋ ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆನೇ ಇದು. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ನಾವು ಹಣಕ್ಕೋಸ್ಕರ ಇಷ್ಟು ಕಷ್ಟಪಡ್ತೀವಲ್ಲ, ನಮ್ಮ ಹಣ ನಮ್ಗೋಸ್ಕರ ಅಷ್ಟೇ ಕಷ್ಟಪಡ್ತಿದ್ಯಾ? ಯೋಚನೆ ಮಾಡಿ. ಸುಮ್ನೆ ಬ್ಯಾಂಕ್ ಅಕೌಂಟ್ನಲ್ಲಿಟ್ಟಿರೋ ಹಣ ನಿಜವಾಗ್ಲೂ ಬೆಳೀತಾ ಇದೆಯಾ ಅಥವಾ ಅಲ್ಲೇ ಕೂತಿದ್ಯಾ? ಹಾಗಾದ್ರೆ ನಮ್ಮ ದುಡಿಮೆಯ ಹಣವನ್ನ, ನಮ್ಮ ಸಂಪತ್ತನ್ನ ನಿಜವಾಗ್ಲೂ ಬೆಳೆಸೋದು ಹೇಗೆ? ಸರಿ, ಹಾಗಾದ್ರೆ ಮೊದಲು ನಾವು ಇದ್ರ ಬಗ್ಗೆನೇ ಮಾತಾಡೋಣ. ಬರೀ ಉಳಿತಾಯ ಮಾಡಿದ್ರೆ ಯಾಕೆ ಸಾಲಲ್ಲ ಅಂತ. ಯಾಕಂದ್ರೆ ನಾವೆಷ್ಟೇ ಹುಷಾರಾಗಿ ಹಣವನ್ನ ಸೇವ್ ಮಾಡಿದ್ರೂ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಇನ್ವಿಸಿಬಲ್ ಪವರ್, ಒಂದು ಅಗೋಚರ ಶಕ್ತಿ ನಮ್ಮ ದುಡ್ಡಿನ ವ್ಯಾಲ್ಯೂನ ದಿನೇ ದಿನೇ ಕಡಿಮೆ ಮಾಡ್ತಾನೇ ಇರುತ್ತೆ. ನೋಡಿ, ಸೇವಿಂಗ್ಸ್ ಮತ್ತು ಇನ್ವೆಸ್ಟಿಂಗ್ ಅಂದ್ರೆ ಉಳಿತಾಯ ಮತ್ತು ಹೂಡಿಕೆ ಎರಡಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಸೇವಿಂಗ್ಸ್ ಅಂದ್ರೆ ಭವಿಷ್ಯಕ್ಕೋಸ್ಕರ ಹಣವನ್ನು ಸೇಫ್ ಆಗಿ ಎತ್ತಿಡೋದು ಅಷ್ಟೇ. ಆದ್ರೆ ಇನ್ವೆಸ್ಟಿಂಗ್ ಅಂದ್ರೆ ಆ ಹಣಕ್ಕೆ ಒಂದು ಕೆಲ್ಸ ಕೊಡೋದು. ಅದನ್ನ ಸ್ಟಾಕ್ಸ್, ಬಾಂಡ್ಸ್ ತರಹದ ಜಾಗಗಳಲ್ಲಿ ತೊಡಗಿಸಿ ಅದರಿಂದ ಇನ್ನಷ್ಟು ಹಣ ಗಳಿಸೋದು. ಆ ಅಗೋಚರ ಶಕ್ತಿ ಯಾವುದು ಗೊತ್ತಾ? ಅದೇ ಇನ್ಫ್ಲೇಷನ್, ಅಂದ್ರೆ ಹಣದುಬ್ಬರ. ಸಿಂಪಲ್ ಆಗಿ ಹೇಳೋದಾದ್ರೆ ಬೆಲೆ ಏರಿಕೆ. ಇವತ್ತು 100 ರೂಪಾಯಿಗೆ 1 ಕೆಜಿ ತರಕಾರಿ ತಂದ್ರೆ ಮುಂದಿನ ವರ್ಷ ಅದೇ ತರಕಾರಿಗೆ 100 ರೂಪಾಯಿ ಕೊಡ್ಬೇಕಾಗುತ್ತೆ. ಅಂದ್ರೆ ಏನಾಯ್ತು? ನಿಮ್ಮ 100 ರೂಪಾಯಿಯ ಪವರ್, ಅದರ ಕೊಳ್ಳುವ ಶಕ್ತಿ ಕಡಿಮೆಯಾಯ್ತು. ಹಾಗಾಗಿ ಇಲ್ಲೊಂದು ಸಿಂಪಲ್ ರೂಲ್ ಇದೆ. ನಮಗೆ ಸೇವಿಂಗ್ಸ್ ಅಕೌಂಟಿಂದ ಸಿಗೋ ಬಡ್ಡಿ ಇದೆಯಲ್ಲ, ಅದು ಇನ್ಫ್ಲೇಷನ್ ರೇಟ್ಗಿಂತ ಜಾಸ್ತಿ ಇರಬೇಕು. ಒಂದು ವೇಳೆ ಅದು ಕಡಿಮೆ ಆದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ನಂಬರ್ಸ್ ಜಾಸ್ತಿ ಆದ ಕಾಣಬಹುದು, ಆದ್ರೆ ನಮ್ಮ ಹಣದ ನಿಜವಾದ ವ್ಯಾಲ್ಯೂ, ಅದರ ಪರ್ಚೇಸಿಂಗ್ ಪವರ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೆ ಹೋಗುತ್ತೆ. ಬರೀ ಸೇವಿಂಗ್ಸ್ ಮಾಡೋದ್ರಲ್ಲಿರೋ ಅತಿ ದೊಡ್ಡ ರಿಸ್ಕ್ ಅಂದ್ರೆ ಇದೇನೆ. ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಅದಕ್ಕೊಂದು ಸೂಪರ್ ಪವರ್ಫುಲ್ ಸೊಲ್ಯೂಷನ್ ಇದೆ. ಅದರ ಹೆಸರೇ ಕಂಪೌಂಡಿಂಗ್. ಕನ್ನಡದಲ್ಲಿ ಚಕ್ರಬಡ್ಡಿ ಅಂತಾರೆ. ಹೂಡಿಕೆಯನ್ನ ಎಷ್ಟು ಪವರ್ಫುಲ್ ಮಾಡೋದೇ ಈ ಶಕ್ತಿ. ನಮ್ಮ ಹಣದಿಂದಲೇ ನಮ್ಗೋಸ್ಕರ ದುಡಿಸೋ ನಿಜವಾದ ಮ್ಯಾಜಿಕ್ ಅಂದ್ರೆ ಇದೆ. ಬನ್ನಿ, ಇದು ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ಕಾಂಪೌಂಡಿಂಗ್ ಅಂದ್ರೆ ತುಂಬಾನೇ ಸಿಂಪಲ್. ನಿಮ್ಮ ಅಸಲು ಅಂದ್ರೆ ಇನ್ವೆಸ್ಟ್ ಮಾಡಿದ ಹಣಕ್ಕೆ ಬಡ್ಡಿ ಬರುತ್ತಲ್ಲ, ಆ ಬಡ್ಡಿಗೂ ಮತ್ತೆ ಬಡ್ಡಿ ಬರೋದು. ಇದನ್ನ ಸ್ನೋಬಾಲ್ ಎಫೆಕ್ಟ್ ಅಂತಾನೂ ಹೇಳ್ತಾರೆ. ಒಂದು ಚಿಕ್ಕ ಹಿಮದ ಉಂಡೆಯನ್ನ ಬೆಟ್ಟದಿಂದ ಕೆಳಗೆ ಉರುಳಿಸಿದ್ರೆ ಅದು ಉರುಳುತ್ತಾ ಉರುಳುತ್ತಾ ದಾರಿಯಲ್ಲಿರೋ ಹಿಮವನ್ನೆಲ್ಲ ಅಂಟಿಸ್ಕೊಂಡು ದೊಡ್ಡದಾಗ್ತಾ ಹೋಗುತ್ತಲ್ವಾ? ನಮ್ಮ ಹಣನೂ ಹಾಗೇನೆ, ಕಾಲ ಕಳೆದಂತೆ ವೇಗವಾಗಿ ಬೆಳೀತಾ ಹೋಗುತ್ತೆ. ಈ ಕಾಂಪೌಂಡಿಂಗ್ ಪವರ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಈ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡಿ. 1980ರಲ್ಲಿ, ಅಂದ್ರೆ ಸುಮಾರು 40 ವರ್ಷಗಳ ಹಿಂದೆ, ಯಾರಾದ್ರೂ ವಿಪ್ರೋ ಕಂಪನಿಯಲ್ಲಿ ಜಸ್ಟ್ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಅದರ ವ್ಯಾಲ್ಯೂ ಎಷ್ಟು ಗೊತ್ತಾ? ಊಹೆ ಮಾಡಕ್ಕಾಗತ್ತಾ? ಸುಮಾರು 450 ಕೋಟಿ ರೂಪಾಯಿ. ಎಸ್, ನೀವು ಕೇಳಿದ್ದು ಸರಿನೇ, 450 ಕ್ರೋರ್ ರುಪೀಸ್. ಇದುವೇ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮತ್ತು ಕಂಪೌಂಡಿಂಗ್ನ ಅಸ್ಲಿ ಮ್ಯಾಜಿಕ್. ಕಾಂಪೌಂಡಿಂಗ್ ಮ್ಯಾಜಿಕ್ ವರ್ಕ್ ಆಗೋಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಒಂದೇ, ಅದು ಟೈಮ್, ಸಮಯ. ಇದನ್ನ ಈ ಉದಾಹರಣೆ ಮೂಲಕ ನೋಡಿ. ಎ ಅಂತ ಒಬ್ಬ ವ್ಯಕ್ತಿ ತನ್ನ 25ನೇ ವಯಸ್ಸಿನಲ್ಲಿ ಇನ್ವೆಸ್ಟ್ ಮಾಡೋಕ್ ಶುರು ಮಾಡಿ ಬರೀ 10 ವರ್ಷ ಮಾತ್ರ ಇನ್ವೆಸ್ಟ್ ಮಾಡಿ ಸುಮ್ನಾಗ್ತಾನೆ. ಇನ್ನೊಬ್ಬ ವ್ಯಕ್ತಿ ಬಿ ತನ್ನ 35ನೇ ವಯಸ್ಸಿನಲ್ಲಿ ಶುರು ಮಾಡಿ 30 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡ್ತಾನೆ. ಅಂದ್ರೆ ಎಗಿಂತ 3 ಪಟ್ಟು ಹೆಚ್ಚು ಕಾಲ. ಆದ್ರೂ ಕೊನೆಗೆ ನೋಡಿದ್ರೆ ಎ ಹತ್ರನೇ ಬಿಗಿಂತ ಜಾಸ್ತಿ ಹಣ ಇರುತ್ತೆ. ಹೇಗೆ? ಯಾಕಂದ್ರೆ ಎ ಬೇಗ ಶುರು ಮಾಡೋದ್ರಿಂದ ಅವನ ಹಣಕ್ಕೆ ಕಾಂಪೌಂಡ್ ಆಗೋಕೆ, ಬೆಳೆಯೋಕೆ 10 ವರ್ಷ ಹೆಚ್ಚು ಟೈಮ್ ಸಿಕ್ತು. ಸರಿ, ಇನ್ವೆಸ್ಟ್ಮೆಂಟ್ ಅಂತ ತಕ್ಷಣ ಅಯ್ಯೋ ರಿಸ್ಕ್ ಅನ್ನೋ ಭಯ ಮನಸ್ಸಿಗೆ ಬರುತ್ತೆ. ಅದು ಸಹಜ ಕೂಡ. ಆದ್ರೆ ಆ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡೋಕೆ, ಸೇಫ್ ಆಗಿ ಇನ್ವೆಸ್ಟ್ ಮಾಡೋಕೆ ಕೆಲವು ಸಿಂಪಲ್ ರೂಲ್ಸ್ ಇವೆ. ಅದರಲ್ಲಿ ಮೊದಲನೇ ಮತ್ತು ಅತಿ ಮುಖ್ಯವಾದದ್ದು ಡೈವರ್ಸಿಫಿಕೇಶನ್, ಅಂದ್ರೆ ವೈವಿಧ್ಯೀಕರಣ. ರಿಸ್ಕ್ ಮ್ಯಾನೇಜ್ ಮಾಡೋದ್ರಲ್ಲಿ ಫಸ್ಟ್ ಸ್ಟೆಪ್ ಅಂದ್ರೆ ಅಸೆಟ್ ಅಲೋಕೇಶನ್, ಅಂದ್ರೆ ಆಸ್ತಿ ಹಂಚಿಕೆ. ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡಬಾರ್ದು ಅಂತ ಒಂದು ಮಾತಿದೆ ಅಲ್ವಾ? ಅದೇ ತತ್ವ ಇಲ್ಲೂ ಅಪ್ಲೈ ಆಗುತ್ತೆ. ನಮ್ಮ ಎಲ್ಲಾ ಹಣವನ್ನ ಒಂದೇ ಕಡೆ ಹಾಕೋ ಬದಲು ಸ್ವಲ್ಪ ಸ್ಟಾಕ್ಸ್, ಸ್ವಲ್ಪ ಬಾಂಡ್ಸ್, ಸ್ವಲ್ಪ ಕ್ಯಾಶ್, ಹೀಗೆ ಬೇರೆ ಬೇರೆ ಕಡೆ ಹಂಚಿ ಹೂಡಿಕೆ ಮಾಡೋದು. ಉದಾಹರಣೆಗೆ ಒಂದು ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಅಂದ್ರೆ ಹೀಗಿರಬಹುದು.
ಸುಮಾರು 60% ಷೇರುಗಳಲ್ಲಿ, ಯಾಕಂದ್ರೆ ಇದು ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ. ಒಂದು 30% ಬಾಂಡ್ಸ್ಗಳಲ್ಲಿ, ಇದು ಸ್ವಲ್ಪ ಸೇಫ್ ಸ್ಟೆಬಿಲಿಟಿ ಕೊಡುತ್ತೆ. ಹಾಗೂ ಮಿಕ್ಕಿದ 10% ಕ್ಯಾಶ್ ರೂಪದಲ್ಲಿ, ಯಾಕಂದ್ರೆ ಎಮರ್ಜೆನ್ಸಿಗೆ ಬೇಕಾಡುತ್ತೆ. ಹೀಗೆ ಮಾಡಿದಾಗ ಒಂದು ಅಸೆಟ್ ಕೆಳಗೆ ಬಿದ್ರೂ ಇನ್ನೊಂದು ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಈ ಡೈವರ್ಸಿಫಿಕೇಶನ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಈ ಉದಾಹರಣೆ ಬೆಸ್ಟ್. ಒಬ್ಬ ಬೀದಿ ಬದಿ ವ್ಯಾಪಾರಿ ಕೊಡೆ ಮತ್ತು ಸನ್ಗ್ಲಾಸ್ ಎರಡನ್ನೂ ಯಾಕೆ ಇಟ್ಕೊಂಡಿರ್ತಾನೆ? ಯೋಚಿಸಿ. ಜೋರ್ ಮಳೆ ಬಂದ್ರೆ ಕೊಡೆ ಬಿಸ್ನೆಸ್ ಜೋರಾಗಿ ನಡೆಯುತ್ತೆ. ಸಖತ್ ಬಿಸಿಲಿದ್ರೆ ಸನ್ಗ್ಲಾಸ್ ಸೇಲ್ ಆಗತ್ತೆ. ಅಂದ್ರೆ ಯಾವುದೇ ವೆದರ್ ಇರ್ಲಿ ಅವನಿಗೆ ನಷ್ಟ ಆಗೋ ಚಾನ್ಸ್ ಕಡಿಮೆ. ಇನ್ವೆಸ್ಟ್ಮೆಂಟ್ನಲ್ಲೂ ಅಷ್ಟೇ ಇದೇ ಲಾಜಿಕ್ ವರ್ಕ್ ಆಗೋದು. ಇನ್ವೆಸ್ಟಿಂಗ್ನಲ್ಲಿ ಗೆಲ್ಲೋಕೆ ಬರೀ ಲೆಕ್ಕಾಚಾರ, ನಂಬರ್ಸ್ ಗೊತ್ತಿದ್ರೆ ಸಾಕಾಗಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಇಮೋಷನ್ಸ್, ನಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಗೊತ್ತಿರಬೇಕು. ಯಾಕಂದ್ರೆ ಎಷ್ಟೋ ಜನ ಇನ್ವೆಸ್ಟರ್ಸ್ ತಪ್ಪು ನಿರ್ಧಾರ ತಗೊಳ್ಳೋದೇ ತಮ್ಮ ಮನಸ್ಥಿತಿಯಿಂದ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಎರಡೇ ಎರಡು ಶಕ್ತಿಶಾಲಿ ಭಾವನೆಗಳ ಮೇಲೆ ನಡೆಯುತ್ತೆ ಅಂತ ಹೇಳ್ತಾರೆ. ಒಂದು ಭಯ, ಇನ್ನೊಂದು ದುರಾಸೆ. ಮಾರ್ಕೆಟ್ ಕೆಳಗೆ ಬೀಳೋಕ್ ಶುರುವಾದ ತಕ್ಷಣ ಅಯ್ಯೋ ನನ್ ದುಡ್ಡೆಲ್ಲ ಹೋಯ್ತು ಅನ್ನೋ ಭಯಕ್ಕೆ ಎಲ್ಲರೂ ಮಾರೋಕ್ ಶುರು ಮಾಡ್ತಾರೆ. ಅದೇ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಇನ್ನೂ ಜಾಸ್ತಿ ಲಾಭ ಮಾಡಬೇಕು ಅನ್ನೋ ದುರಾಸೆಗೆ ಸಿಕ್ಕಾಪಟ್ಟೆ ಕೊಂಡ್ಕೊಳ್ತಾರೆ. ಈ ಭಯ ಮತ್ತು ದುರಾಸೆಯಿಂದ ನಾವು ಸಾಮಾನ್ಯವಾಗಿ ಏನೇನ್ ತಪ್ಪು ಮಾಡ್ತೀವಿ ಅಂದ್ರೆ, ಒಂದು, ಮಾರ್ಕೆಟ್ ಸ್ವಲ್ಪ ಡೌನ್ ಆದ ತಕ್ಷಣ ಪ್ಯಾನಿಕ್ ಆಗಿ ಸೇಲ್ ಮಾಡೋದು. 2, ಯಾವುದೋ ಒಂದು ಸ್ಟಾಕ್ ರಾಕೆಟ್ ತರ ಮೇಲೆ ಹೋಗ್ತಿದೆ ಅಂತ ಅದರಲ್ಲಿ ಬೇಗ ದುಡ್ಡು ಮಾಡೋ ಆಸೆಗೆ ಬೀಳೋದು. 3, ನಷ್ಟ ಆಗ್ತಿರೋ ಶೇರ್ಗಳನ್ನ ಇಲ್ಲ ಇದು ನಾಳೆ ಮೇಲೆ ಬರುತ್ತೆ ಅಂತ ಹೋಲ್ಡ್ ಮಾಡ್ಕೊಂಡು ಕೂರೋದು. ಮತ್ತು 4, ಸ್ವಲ್ಪ ಲಾಭ ಬಂದ ತಕ್ಷಣನೇ ಅಬ್ಬಾ ಸಾಕು ಅಂತ ಅದನ್ನ ಮಾರ್ಬಿಡೋದು. ಸೈಕಾಲಜಿಯಲ್ಲಿ ಇದಕ್ಕೊಂದು ಹೆಸರಿದೆ, ಡಿಸ್ಪೊಸಿಷನ್ ಎಫೆಕ್ಟ್. ಅಂದರೆ ನಾವು ನಮ್ಮ ವಿನ್ನರ್ಸ್ನ ಬೇಗ ಮಾರ್ಬಿಡ್ತೀವಿ, ಆದರೆ ಲೂಸರ್ಸ್ನ ಮಾತ್ರ ಹಾಗೆ ಇಟ್ಕೊಳ್ತೀವಿ. ಯಾಕೊತ್ತಾ? ಲಾಭದಲ್ಲಿರುವುದನ್ನ ಮಾರಿದ್ರೆ ಒಂದು ಖುಷಿ ಸಿಗುತ್ತೆ, ಆದ್ರೆ ನಷ್ಟದಲ್ಲಿರೋದನ್ನ ಮಾರಿದ್ರೆ ನಷ್ಟವನ್ನ ಒಪ್ಪಿಕೊಂಡ ಹಾಗೆ ಆಗುತ್ತೆ. ಆ ನೋವನ್ನ ಫೇಸ್ ಮಾಡೋಕೆ ಇಷ್ಟಪಡಲ್ಲ. ಇದು ಹೂಡಿಕೆದಾರರು ಮಾಡೋ ಒಂದು ಕಾಮನ್ ಸೈಕೊಲಾಜಿಕಲ್ ಮಿಸ್ಟೇಕ್. ಓಕೆ, ಇಷ್ಟೆಲ್ಲ ಕೇಳಿದ್ಮೇಲೆ ಇನ್ವೆಸ್ಟಿಂಗ್ ಅಂದ್ರೆ ತುಂಬಾನೇ ಕಾಂಪ್ಲಿಕೇಟೆಡ್ ಅನ್ಸಿರ್ಬೋದು ಅಲ್ವಾ? ಆದ್ರೆ ಹೆದರಬೇಡಿ, ಒಬ್ಬ ಬಿಗಿನರ್ಗೆ ಅಂದ್ರೆ ಹೊಸದಾಗಿ ಶುರು ಮಾಡೋರ್ಗೆ ತುಂಬಾನೇ ಸಿಂಪಲ್, ಕ್ಲಿಯರ್ ಆದ ಒಂದು ದಾರಿ ಇದೆ. ಹಾಗಾದ್ರೆ ಒಬ್ಬರು ಮೊದಲ ಹೆಜ್ಜೆಯನ್ನ ಎಲ್ಲಿಂದ ಇಡಬೇಕು? ಈ ರಿಸ್ಕ್, ಸೈಕಾಲಜಿ ಇವೆಲ್ಲದರ ಮಧ್ಯೆ ಒಬ್ಬ ಕಾಮನ್ ಮ್ಯಾನ್ ಇನ್ವೆಸ್ಟ್ಮೆಂಟ್ ಜರ್ನಿ ಹೇಗೆ ಶುರು ಮಾಡಬೇಕು? ಇದಕ್ಕೆ ಉತ್ತರ ನಾವಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಸಿಂಪಲ್ ಆಗಿದೆ. ಆ ಉತ್ತರನೇ ಇಂಡೆಕ್ಸ್ ಫಂಡ್. ಏನಿದು ಇಂಡೆಕ್ಸ್ ಫಂಡ್? ಇದು ಒಂದು ತರದ ಮ್ಯೂಚುವಲ್ ಫಂಡ್. ಇದು ಏನ್ ಮಾಡುತ್ತೆ ಅಂದ್ರೆ, ನಮ್ಮ ದೇಶದ ಷೇರು ಮಾರುಕಟ್ಟೆಯ ಒಂದು ಸೂಚಂಕ ಅಂದ್ರೆ ಇಂಡೆಕ್ಸ್, ಉದಾಹರಣೆಗೆ ನಿಫ್ಟಿ 50, ಅದನ್ನ ಸುಮ್ನೆ ಕಾಪಿ ಮಾಡುತ್ತೆ. ನಿಫ್ಟಿ 50 ಅಂದ್ರೆ ಭಾರತದ ಟಾಪ್ 50 ಕಂಪನಿಗಳು. ಸೊ ಈ ಫಂಡ್ ಆ 50 ಕಂಪನಿಗಳ ಷೇರುಗಳನ್ನ ನಿಫ್ಟಿಯಲ್ಲಿರೋ ಅದೇ ಪ್ರಮಾಣದಲ್ಲಿ ಕೊಂಡುಕೊಂಡು ಇಟ್ಕೊಡುತ್ತೆ. ಅಷ್ಟೇ. ಹೊಸದಾಗಿ ಶುರು ಮಾಡೋರಿಗೆ ಇದು ಯಾಕೆ ಬೆಸ್ಟ್ ಆಪ್ಷನ್? ಮೊದಲನೇ ಕಾರಣ, ಇದು ಸಿಕ್ಕಾಪಟ್ಟೆ ಸಿಂಪಲ್. ಯಾವ ಸ್ಟಾಕ್ ತಗೋಬೇಕು, ಯಾವಾಗ ಮಾರ್ಬೇಕು ಈ ತಲೆನೋವೇ ಇಲ್ಲ. ಎರಡನೇ ಕಾರಣ, ಇದರ ಫೀಸ್ ಅಂದ್ರೆ ಖರ್ಚು ತುಂಬಾನೇ ಕಡಿಮೆ. ಮೂರನೇ ಕಾರಣ, ನೀವು ಒಂದೇ ಒಂದು ಇಂಡೆಕ್ಸ್ ಫಂಡ್ ತಗೊಂಡ್ರೆ ದೇಶದ ಟಾಪ್ 50 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ ಹಾಗೆ ಆಗುತ್ತೆ. ಅಂದ್ರೆ ಇನ್ಸ್ಟೆಂಟ್ ಡೈವರ್ಸಿಫಿಕೇಶನ್. ಕೊನೆಯದಾಗಿ, ಇಲ್ಲಿ ಫಂಡ್ ಮ್ಯಾನೇಜರ್ನ ಇಮೋಷನ್ಸ್ಗೆ ಜಾಗವೇ ಇಲ್ಲ. ಎಲ್ಲವೂ ರೂಲ್ಸ್ ಪ್ರಕಾರ ನಡೆಯುತ್ತೆ. ಇದನ್ನ ಶುರು ಮಾಡಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಇದ್ರೆ ಸಾಕು. ಇವತ್ತು ಎಷ್ಟೋ ಆಪ್ಗಳ ಮೂಲಕ ಸುಲಭವಾಗಿ ಮಾಡಬಹುದು. ಕೊನೆಯದಾಗಿ ಈ ಒಂದು ಮಾತನ್ನ ಯಾವತ್ತೂ ಮರಿಬೇಡಿ. ಹೂಡಿಕೆ ಮಾಡೋಕೆ ಬೆಸ್ಟ್ ಟೈಮ್ ನಿನ್ನೆ ಆಗಿತ್ತು, ಆದ್ರೆ ಆ ನಿನ್ನೆ ನಮ್ಮ ಕೈಲಿ ಇಲ್ಲ. ಹಾಗಾಗಿ ಎರಡನೇ ಬೆಸ್ಟ್ ಟೈಮ್ ಅಂದ್ರೆ ಅದು ಇವತ್ತೇ, ಈಗಲೇ. ಅದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಕೂರ್ಬೇಡಿ. ಸಣ್ಣ ಮೊತ್ತದಿಂದನೇ ಶುರು ಮಾಡಿ. ನಮ್ಮ ಹಣ ನಮ್ಗೋಸ್ಕರ ದುಡಿಯೋ ಹಾಗೆ ಮಾಡೋಣ.